ನಾವು ಪ್ರತಿದಿನ ಕುಡಿಯುವ ನೀರು ನಿಜವಾಗಿಯೂ ಸೇಫ್ ಆಗಿದೆಯಾ? ಬೋರ್ವೆಲ್ ನೀರಿರಲಿ ಟ್ಯಾಂಕರ್ ನೀರಿರಲಿ ಅದರಲ್ಲಿ ಎಷ್ಟು ಇಂಪ್ಯೂರಿಟಿ ಇರುತ್ತದೆ ಅನ್ನೋದನ್ನು ನಾವು ನೋಡಿರಲಾರೆವು. ಆದ್ದರಿಂದ ಇವತ್ತು ನಮ್ಮ ಮನೆಯಲ್ಲಿ RO ವಾಟರ್ ಪ್ಯೂರಿಫೈಯರ್ ಇನ್ಸ್ಟಾಲೇಷನ್ ನಡೆಯುತ್ತಿದೆ. ಪ್ರೊಫೆಷ್ನಲ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಹೆಂಗಿರ್ತದೆ, ಏನೇನು ಮಾಡ್ತಾರೆ ಸಂಪೂರ್ಣವಾಗಿ ನೋಡೋಣ. RO ವಾಟರ್ ಪ್ಯೂರಿಫೈಯರ್ನ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅಮೆಝಾನಲ್ಲಿ 4500 ಏನೋ ಆಗಿತ್ತು. ಇದು 4500ಗೆ ಆರ್ಡರ್ ಮಾಡಿದ್ವಿ. 2 ಡೇಸಲ್ಲಿ ಬಂತು, ಮನೆಗೆ ಡೆಲಿವರಿ ಆಯಿತು. ಇವಾಗ ಅದನ್ನು ಇನ್ಸ್ಟಾಲೇಷನ್ ಮಾಡೋಕ್ಕೆ ಒಬ್ಬರು ಟೆಕ್ನಿಷಿಯನ್ನ ಕರೆದಿದ್ವಿ. ಅವರು ಇವತ್ತು ಇಲ್ಲೇ ಸವದತ್ತಿಯಿಂದ ಅವ್ರು ಬಂದು ಇನ್ಸ್ಟಾಲೇಷನ್ ಇವತ್ತು ನಡೀತಾ ಇದೆ. ಫಸ್ಟ್ ಅದು ಥ್ರೆಡಿಂಗ್ ಅವೆಲ್ಲ ಸ್ಕ್ರೂ ಎಲ್ಲ ಬಿಟ್ಕೊಂಡು ಅದ್ರ ಒಳಗಡೆನೇ ಪೈಪ್ಸು ಅದೆಲ್ಲ ಒಳಗಡೆ ಫಿಕ್ಸ್ ಮಾಡಿರ್ತಾರೆ. ಅದನ್ನು ರಿಮೂವ್ ಮಾಡಿ ಫಸ್ಟ್ ವಾಲ್ಗೆ ಮೌಂಟ್ ಮಾಡಬೇಕಾದ್ರೆ ಡ್ರಿಲ್ ಮಾಡಿಕೊಂಡು ಆಮೇಲೆ ಇವನ್ನೆಲ್ಲ ಪೈಪ್ಸ್ ಎಲ್ಲ ಅಲ್ಲಿ ಸೆಟ್ ಮಾಡಿ ಆಮೇಲೆ ಟ್ಯಾಪ್ ವಾಟ್ರಿಗೆ ಕನೆಕ್ಷನ್ ಕೊಡ್ತಾರೆ. ಇಷ್ಟು ಮೇನ್ ಪ್ರೊಸೆಸ್ಸು. ಇನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. RO ವಾಟರ್ ಪ್ಯೂರಿಫೈಯರ್ ಇನ್ಸ್ಟಾಲ್ ಮಾಡೋಕ್ಕೆ ಸರಿಯಾದ ಜಾಗವನ್ನು ಚೆಕ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಇದು. ಯಾಕಂದರೆ ಮೇನ್ ವಾಟ್ರ್ ಸೋರ್ಸ್ ಅದಕ್ಕೆ ಡಿವೈಸ್ಗೆ ಹತ್ತಿರ ಇರಬೇಕು. ಆಮೇಲೆ ಡ್ರೈನ್ ಪೈಪು, ಇವಾಗ ವಾಟರ್ ಪ್ಯೂರಿಫೈ ಆಗಿ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತಲ್ಲ ಅದು ಹೋಗೋಕ್ಕೆ ಡ್ರೈನ್, ಅದು ಸಿಂಕ್ ಏನಂತೀವಿ, ಸಿಂಕ್ ಕೂಡ ಹತ್ರನೇ ಇರಬೇಕಾಗತ್ತೆ. ಆಮೇಲೆ ಈ RO ವಾಟರ್ ಪ್ಯೂರಿಫೈಯರ್ ಡಿವೈಸ್ ಎಲೆಕ್ಟ್ರಿಕ್ ಸಾಕೆಟ್ ಕೂಡ ಅಲ್ಲೇ ಹತ್ರನೇ ಇರಬೇಕಾಗತ್ತೆ. ಯಾಕಂದರೆ ಇದು ವರ್ಕ್ ಆಗೋದು ಎಲೆಕ್ಟ್ರಿಸಿಟಿಯಿಂದ. ಇದು ಸೋಲಾರ್ ಆ ಥರ ಏನೇ ಇಲ್ಲ ಇದಕ್ಕೆ. ಇದು ಎಲೆಕ್ಟ್ರಿಸಿಟಿಯಿಂದನೇ ವರ್ಕ್ ಆಗುತ್ತೆ ಇದು. ಮತ್ತು ಇದನ್ನು ನಾವು ಡೈರೆಕ್ಟ್ ಸನ್ಲೈಟ್ ಬರಬಾರ್ದು, ಆ ಜಾಗದಲ್ಲಿ ಇರಬೇಕು. ಸರ್ವಿಸ್ ಮಾಡುವಾಗ ಮತ್ತು ಅಸೆಸ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಇಡಬೇಕು. ಅಂದರೆ ನೆಕ್ಸ್ಟ್ ಟೈಮ್ ಸರ್ವಿಸ್ ಪರ್ಸನ್ ಬಂದಾಗ ಅದನ್ನು ಈ ಬ್ಯಾಗ್ ಚೆಕ್ ಮಾಡಿ ಅದನ್ನು ಸರಿ ಮಾಡೋಕ್ಕೆ ಸ್ವಲ್ಪ ಹಿಂದ್ಗಡೆ ಗ್ಯಾಪ್ ಇರಬೇಕು. ಇಲ್ಲಾಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ಆಮೇಲೆ ಈ ಪ್ಲ್ಯಾನಿಂಗ್ ಫ್ಯೂಚರ್ ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಬರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ ಇದು. ಸೊ ಇವಾಗ ಅವರು ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಕೆಳಗಡೆ ಟ್ಯಾಪ್ನ ಫಿಕ್ಸ್ ಮಾಡಿಕೊಂಡ್ರು, ಮೇಲ್ಗಡೆ ಪೈಪ್ನು ಕೂಡ ಫಿಕ್ಸ್ ಮಾಡಿಕೊಂಡ್ರು. ಆಮೇಲೆ ಇಲ್ಲಿ ಬಿಳಿ ಪೈಪ್ ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ವಾಲ್ಗೆ ಮೌಂಟ್ ಮಾಡ್ತಾರೆ. ಇವಾಗ ಸ್ವಲ್ಪ ತೆಗಿತಾರೆ ಅದನ್ನು ಅಲ್ಲಿಂದ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಮೇಲ್ಗಡೆ ಫಿಕ್ಸ್ ಮಾಡಿದರು. ಇಲ್ಲಿ ಕೆಳಗಡೆ ಬ್ಲ್ಯಾಕ್ ಪೋರ್ಷನ್ ಏನು ಕಾಣ್ತಾ ಇದೆ ಅಲ್ಲೇ ಫಿಲ್ಟರ್ ಆದ ವಾಟರ್ನ ಅಲ್ಲಿ ಬರುತ್ತೆ. ಇವಾಗ ಗೋಡೆಗೆ ಮಾರ್ಕ್ ಮಾಡಿಕೊಂಡು ಡ್ರಿಲ್ ಮಷೀನ್ ಸೈಜ್ ಗೋಡೆ ಅಳತೆ ಮೇಲೆ ಮಾರ್ಕ್ ಮಾಡ್ಕೋತಾರೆ ಇವಾಗ. ಆಮೇಲೆ ಡ್ರಿಲ್ ಮಾಡುವಾಗ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕೇನೆಂದರೆ ಟೈಲ್ಸ್ಗೆ ಡ್ಯಾಮೇಜ್ ಆಗಬಾರ್ದು. ಅದನ್ನು ಅವರು ತುಂಬ ಕೇರ್ಫುಲ್ಲಾಗಿ ಮಾಡ್ತಾರೆ. ಇಲ್ಲಾಂದರೆ ಟೈಲ್ಸ್ ಡ್ಯಾಮೇಜ್ ಆದರೆ ಅವ್ರು ಬಂದಿರೋ ಕೆಲಸಕ್ಕಿಂತ ಮತ್ತು ಚಾರ್ಜ್ ಕೊಟ್ಟು ಹೋಗ್ಬೇಕಾಗತ್ತೆ ಅವ್ರಿಗೆ. ತುಂಬ ಅವರು ಕೇರ್ಫುಲ್ಲಾಗಿರ್ತಾರೆ. ಸೊ ಸ್ಕ್ರೀವ್ನ ಟೈಟಾಗಿ ಡ್ರಿಲ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕೂಡ ಡ್ರಿಲ್ ಮಾಡ್ತಾರೆ. ಇಲ್ಲಾಂದರೆ ಅದು ಟೈಲ್ಸ್ ಕೂಡ ಹಾಳಾಗುತ್ತೆ. ಮತ್ತು ಅವರು ಕಸ್ಟಮರ್ಸಿಂದ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಎಲ್ಲ ಕಡೆ ಪ್ರಚಾರ ಆಗಿಬಿಡುತ್ತೆ. ಸುಮ್ಮನೆ ಬ್ಯಾಡ್ ನೇಮ್ ಬರುತ್ತೆ ಅಂತ ತುಂಬ ಕೇರ್ಫುಲ್ಲಾಗಿ ಇರ್ತಾರೆ ಅವರು. ಇವಾಗ ಅದನ್ನು ವಾಲ್ಗೆ ಮೌಂಟ್ ಮಾಡಬೇಕು. ಮೌಂಟ್ ಮಾಡಿ ಸ್ಕ್ರೂ ಎಲ್ಲ ಹಾಕಿ ಫಿಕ್ಸ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇಲ್ಲಿ ಜೋಡಿಸ್ತಾ ಇದ್ದಾರೆ. ಇವಾಗ ಫಿಟ್ ಕೆಳಗಡೆ ಪಾರ್ಟು ಇವಾಗ ಫಿಟ್ ಆಯಿತು. ಇವಾಗ ಕೆಳಗಡೆ ಇಲ್ಲಿ ವೈಟು ಪೈಪ್ ಅಂತ ಬರುತ್ತಲ್ಲ ಅದನ್ನು ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಅದು ಮಾಡ್ಕೋತಾ ಇದ್ದಾರೆ. ಇನ್ಲೆಟ್ ವಾಲ್ವ್ ಅಂತ ಮೇನ್ ವಾಟರ್ ಪೈಪ್ಗೆ ಜಾಯಿಂಟ್ ಆಗುತ್ತಲ್ಲ ಅದನ್ನು ಇಲ್ಲಿ ಕನೆಕ್ಷನ್ ಮಾಡೋಕ್ಕೆ ಡ್ರಿಲ್ ಮಾಡ್ತಾಯಿದ್ದಾರೆ. ಆಮೇಲೆ ಅದ್ರ ಮೇಲೆ ಥ್ರೆಡ್ ಮೇಲೆ ಟೆಫ್ಲಾನ್ ಟೇಪ್ ಹಾಕ್ತಾರೆ. ಇಲ್ಲಿ ಒಳಗಡೆ ಪೈಪ್ ಇದೆಯಲ್ಲ ಅದರಲ್ಲಿ ಟೆಫ್ಲಾನ್ ಪೈಪ್ ಹಾಕಿ ಸುತ್ತಾರೆ. ಆಮೇಲೆ ವೈಟ್ ಇನ್ಲೆಟ್ ಪೈಪ್ ಇರುತ್ತಲ್ಲ RO ಮಷಿನ್ಗೆ ಕನೆಕ್ಟ್ ಮಾಡ್ತಾರೆ ಅದನ್ನು.
ಇದು ಮೇನ್ ಎಲ್ಲಿ ಅಂದರೆ ಲೀಕೇಜ್ ತಪ್ಪಿಸೋಕ್ಕೆ ಟ್ಯಾಪ್ಲಾನ್ ಟೇಪ್ನ ಸುತ್ತುತ್ತಾರೆ. ಆಮೇಲೆ ಅದೆಲ್ಲ ಕನೆಕ್ಷನ್ ಆದಮೇಲೆ ವಾಟರ್ ಸ್ಲೋಲಿ ಓಪನ್ ಮಾಡ್ತಾರೆ. ಲೀಕೇಜ್ ಇದೆಯಲ್ಲ ಚೆಕ್ ಮಾಡ್ತಾರೆ. ಲೀಕೇಜ್ ಇಲ್ಲ ಅಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ಲೀಕೇಜ್ ಇದೆ ಅಂದರೆ ಅಲ್ಲೇನಾದರೂ ಸ್ವಲ್ಪ ವೆರಿಫೈ ಮಾಡ್ಕೋತಾರೆ, ಎಲ್ಲಿ ಲೀಕೇಜ್ ಇದೆ ಅದು ಇದೆ ನೋಡಿಕೊಂಡು ಚೆಕ್ ಮಾಡ್ಕೋತಾರೆ. ಇದು ಪ್ಯೂರಿಫಿಕೇಷನ್ನಲ್ಲಿ ರಿಜೆಕ್ಟ್ ಆದ ವಾಟರ್ ಏನು ಹೊರಗಡೆ ಬರುತ್ತಲ್ಲ, ಅದಕ್ಕಾಗಿ ಒಂದು ಸಣ್ಣ ಡ್ರೈನ್ ಸಿಂಕ್ ಪೈಪ್ ಅಂತ ಒಂದು ಫಿಕ್ಸ್ ಮಾಡ್ತಾರೆ. ಬ್ಲೂ ಕಲರ್ ಒಂದು ಸ್ಮಾಲ್ ಹೋಲ್ ಮಾಡಿರ್ತಾರೆ, ಡ್ರೈನ್ ಪೈಪ್ ಕನೆಕ್ಟ್ ಮಾಡ್ತಾರೆ. ಅದನ್ನು ವೇಸ್ಟ್ ವಾಟರ್ ಸ್ಮೂತಾಗಿ ಫ್ಲೋ ಆಗುತ್ತೆ. ಏನಾದರೂ ಡ್ರೈನೇಜ್ ಬ್ಲಾಕ್ ಇದ್ದರೆ ಅಥವಾ ಮಷಿನ್ ಪ್ರೆಷರ್ ಹೆಚ್ಚಾಗುತ್ತೆ. ಏನಾದರೂ ಪೈಪಲ್ಲಿ ಬ್ಲಾಕ್ ಇದ್ದರೆ ಮಷಿನ್ ಪ್ರೆಷರ್ ಹೆಚ್ಚಾಗುತ್ತೆ ಅದು. ಸೊ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಫಿಕ್ಸ್ ಮಾಡಿ ಅಲ್ಲಿ ಫಸ್ಟ್ಗೆ ಅದನ್ನು ಚೆಕ್ ಮಾಡ್ಕೋತಾರೆ. ವಾಟರ್ ಸ್ಮೂತಾಗಿ ಫ್ಲೋ ಆಗ್ತಾಯಿದೆ ಇಲ್ಲ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೋತಾರೆ. ಇವಾಗ ಫಿಕ್ಸ್ ಆಯ್ತು ಅದು. ಇವಾಗ ಇದನ್ನು ಮೇನ್ ಪೈಪ್ಗೆ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ ಲಾಸ್ಟ್ ಸ್ಟೇಜಲ್ಲಿ. ಆಮೇಲೆ ಪ್ಲಗ್ ಇನ್ಸರ್ಟ್ ಮಾಡಿದ ನಂತರ ಮಷಿನ್ ಆನ್ ಆಗಿಬಿಡುತ್ತೆ. ಅಲ್ಲಿ ಮಷಿನ್ ಆನ್ ಆಗಿದೆ ಅಂದರೆ ಪಂಪ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಟ್ಯಾಂಕ್ ಫುಲ್ ಆಗುತ್ತಾರೆ. ಒಂದು ಮಾರ್ಕ್ ಕಾಣುತ್ತೆ ಮಿಡಲಲ್ಲಿ, ಇಲ್ಲಿ ಮಾರ್ಕ್ ಟಾಪಲ್ಲಿ ಟಾಪಲ್ಲಿ ಒಂದು ಮಾರ್ಕ್ ಕಾಣುತ್ತೆ. ಅದು ಮಷಿನ್ ಫಿಲ್ ಆಗ್ತಾಯಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ಇದನ್ನು ವೈಟ್ ಪೈಪ್ನ ಫಿಕ್ಸ್ ಮಾಡ್ತಾಯಿದ್ದಾರೆ. ಇದು ಸ್ವಲ್ಪ ಲೂಸ್ ಆಗಿದೆ, ಅದನ್ನು ಟೈಟ್ ಮಾಡ್ತಾಯಿದ್ದಾರೆ. ಅದು ಟೈಟ್ ಮಾಡೋಕೆ ಒಂದು ಸ್ಪ್ಯಾನರ್ ಥರ ಇದನ್ನು ಟೈಟ್ ಮಾಡ್ತಾಯಿದ್ದಾರೆ. ಇವಾಗ ಫಿಕ್ಸ್ ಆಯಿತು. ಇವಾಗ ಟ್ಯಾಪ್ ವಾಟರ್ ಆನ್ ಮಾಡಿ ಅದರಿಂದ ಕನೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾಯಿದ್ದಾರೆ. ಇವಾಗ ಪ್ಲಗ್ ಆನ್ ಮಾಡಿದರು. ಆಮೇಲೆ ಫುಲ್ ಟ್ಯಾಂಕ್ ಆಗೋ ಥರ ಬಿಡ್ತಾರೆ. ಅಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಅಲ್ಲಿ ಮಿಡಲ್ ಟ್ಯಾಪ್ ಪಕ್ಕ ಒಂದು ಮಾರ್ಕ್ ಇದೆಯಲ್ಲ, ಅದೇ ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕು. ಫಿಲ್ ಆಗ್ತಾಯಿದೆ ಇಲ್ಲ ವಾಟರ್ ಅಂತ ಗೊತ್ತಾಗುತ್ತೆ ನಮಗೆ. ಇದು TDS ಮೀಟ್ರ್. ವಾಟರ್ ಹಾರ್ಡ್ನೆಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಚೆಕ್ ಮಾಡ್ತಾರೆ ನೋಡಿ, 506 ಐತಿ. ಇಷ್ಟಿದೆ ಅದು. ಇದು ಬಿಫೋರ್ ಪ್ಯೂರಿಫಿಕೇಷನ್ ಒಂದು ಚೆಕ್ ಮಾಡಿದರು. ಇನ್ನು ಆಫ್ಟರ್ ಪ್ಯೂರಿಫೈ ಆದಮೇಲೆ ಒಂದು ಚೆಕ್ ಮಾಡ್ತಾರೆ ಹೆಂಗಿರುತ್ತಂತ. ಇವಾಗ ಸ್ವಲ್ಪ ವಾಟ್ರನ್ನ ತೆಗೆದ್ಬಿಟ್ಟು ಚೆಕ್ ಮಾಡಿಕೊಂಡು ನೋಡ್ತಾರೆ. ಆಮೇಲೆ TDS ಲೆವೆಲ್ ಹೆಂಗಂದ್ರೆ ಇನ್ಪುಟ್ TDS ಹೈ ಆಗಿರ್ಬೇಕಂದ್ರೆ 600 ಅಥವಾ ಇದಕ್ಕಿಂತ ಹೆಚ್ಚು. ವಾಟರ್ TDS ಎಷ್ಟಿರುತ್ತೆ ಅಂದರೆ ಐಡಿಯಲ್ ರೇಂಜ್ 50ರಿಂದ 150. ಈ ಡಿಫ್ರೆನ್ಸ್ ಇಂದ ಪ್ಯೂರಿಫಿಕೇಷನ್ ಎಫೆಕ್ಟಿವ್ ಆಗಿ ಆಗ್ತಾ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ನೋಡಿ ಎಷ್ಟಿದೆ. ಪ್ಯೂರಿಫೈ ಆದ ನಂತರ ಇದು 108 ಬಂತು. ಒಂದು ರೇಂಜ್ ಇದೆ. ಫಿಲ್ಟರ್ ಆದಮೇಲೆ ಅಲ್ರಿ ಪ್ಯೂರಿಫಿಕೇಷನ್. ಇವಾಗ ಪ್ಯೂರಿಫೈಡ್ ವಾಟರ್ ಸ್ವಲ್ಪ ಚೆಕ್ ಮಾಡಿಕೊಂಡು ನೋಡ್ತಾರೆ. ಇವಾಗ ಲೆಸ್ ದೆನ್ 150 ಈ ಥರ ಬರ್ತಾಯಿದೆ. ಫಸ್ಟ್ ಟೈಮ್ ಪ್ಯೂರಿಫೈ ಮಾಡಿರ್ತಾರಲ್ಲ, ಅದನ್ನು ವಾಟರ್ ಕುಡಿಬಾರ್ದು, ಅದನ್ನು ಬಿಡಬೇಕು. ಇನ್ನೂ ಅಷ್ಟು 100 ತನಕ ಬರ್ತದೆ. 110. ಇನ್ಸ್ಟಾಲೇಷನ್ ಪ್ರೊಸೆಸ್ ಆದಮೇಲೆ ಮತ್ತೊಂದು ಸರಿ ಕನೆಕ್ಷನ್ನ ಎಲ್ಲ ಚೆಕ್ ಮಾಡಬೇಕು. ಯಾಕಂದರೆ ಪ್ರಾಪರ್ ಇನ್ಸ್ಟಾಲೇಷನ್ ಫ್ಯೂಚರ್ ಸರ್ವಿಸಲ್ಲಿ ಪ್ರಾಬ್ಲಮ್ನ ತುಂಬ ಕಡಿಮೆ ಮಾಡುತ್ತೆ. ಸೊ ಇವಾಗ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ತೋರಿಸ್ತಾ ಇದೆ ನೋಡಿ, ಇಲ್ಲಿ ರಿಜೆಕ್ಟೆಡ್ ವಾಟರ್ ಬಂದು ಬಕೆಟಲ್ಲಿ ಬೀಳ್ತಾ ಇದೆ. ಇವಾಗ ಇನ್ಸ್ಟಾಲೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಹೆಂಗೆ ಅನಿಸ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ಹೇಳಿ ವಿಡಿಯೋ ಹೆಂಗೆ ಅನಿಸ್ತು. ಥ್ಯಾಂಕ್ ಯು. ಮತ್ತೆ ವಿಡಿಯೋ ಜೊತೆ ಸಿಗೋಣ. ಬಾಯ್.